ಆತ್ಮೀಯ H16 ನ್ಯೂಸ್ ಅರ್ಧದೇಶದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತರಾತ್ಮೇರೆ. ಅಮೆರಿಕದಲ್ಲಿ ನಮ್ಮ RSSದ ಸರ್ ಸಂಚಾಲಕರು ಮೋಹನ್ ಭಾಗವತರವರಿಗೆ ಆಗಮನಕ್ಕೆ ವಿರೋಧ ಆಗ್ತಾ ಇದೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಯಾಕಂತಂದ್ರೆ ಭಾರತದಲ್ಲೇ ನಡೀತಿರುವಂಥ ಒಂದು ಕೋಮು ಗಲಭೆಗಳಿಗೆ ಇವರು ಕಾರಣರು ಅನ್ನುವಂಥದ್ದು ಅವರ ವಾದ. ಇಲ್ಲಿ ಅಲ್ಪಸಂಖ್ಯಾತರು ಅಂದರೆ ಮುಸ್ಲಿಮರು ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಸಿಖ್ರು ಇರ್ಬೋದು, ಇನ್ನುಳಿದ ಯಾವುದೇ ಜಾತಿಯವರು ಇರ್ಬೋದು, ಅವ್ರ ಬಗ್ಗೆ ಒಂದಿಷ್ಟು ಕೀಳರ ಮೇಲೆ ನೋಡುವಂಥದ್ದು, ತೊಂದರೆ ಕೊಡುವಂಥದ್ದು ಇವರಿಂದ ಆಗ್ತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣಕರ್ತರು ಈ ಮೋಹನ್ ಭಾಗವತರು ಅನ್ನುವಂಥದ್ದು. ಇದರಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕದಲ್ಲಿ ಅಲ್ಲಲ್ಲೇ ಪ್ರತಿಭಟನೆಗಳು, ಬೀದಿಗಿಳಿದ ಹೋರಾಟಗಳು ನಡೀತಾ ಇದ್ದಾವೆ. ಇದೊಂದು ರೀತಿಯಿಂದ ಭಾರತದ ಬಗ್ಗೆ ವಿದೇಶದ ನೆಲದಲ್ಲೇ ಅಸಮಾಧಾನ, ಅಸಂತೋಷ ಯಾಕೆ ಇಲ್ಲಿವರೆಗೆ ಇರ್ತಾ ಇರಲ್ಲ. ನೋಡಿದ್ದೀರಿ, ನೀವು ನೋಡಿದ್ದೀವಿ. ನಮ್ಮ ಪ್ರಧಾನಿ ಮೋದಿಯವರು ಹೋದಾಗ, ಅಮೆರಿಕಕ್ಕೆ ಹೋದಾಗ ಎಷ್ಟೊಂದು ಸ್ವಾಗತ ಸಿಗ್ತಾಯಿತ್ತು, ಎಷ್ಟೊಂದು ಪ್ರೀತಿ ವಿಶ್ವಾಸ ಸಿಗ್ತಾಯಿತ್ತು, ಅದನ್ನೆಲ್ಲ ಗಮನಿಸಿದ್ವಿ. ಆದರೆ ಈ ಸಲ ಈ RSS ಮುಖಂಡರಿಗೆ ಆ ಹಿಂದಿನ ಒಂದು ಸ್ವಾಗತ ಇಲ್ಲ ಅನ್ನುವಂಥದ್ದು ಮೇಲ್ನೋಟ ಕಂಡು ಬರ್ತದೆ. ಅದರಲ್ಲೂ ನ್ಯೂಯಾರ್ಕ್ನ ಮೇಯರ್ ನೇರವಾಗಿ ನನ್ನ ಅಧಿಕಾರದಿಂದ ಅವ್ರಿಗೆ ಬರ್ಕೊಡ್ತಾ ಇರಲಿಲ್ಲ ಅನ್ನುವಂಥ ಮಾತನ್ನು ಮಾತಾಡಿದ ಗಮನಿಸಿದಾಗ ಸಹಜವಾಗಿ ಏನು ನಡೀತಾ ಇದೆ ಅಂತೇಳಿ ಇದು ನಾನಾ ಕಾರಣಗಳ ಹುಡುಕ್ಬೋದಿಲ್ಲ ಅಂತಲ್ಲ. ಅಲ್ಲಿ ಕ್ರಿಶ್ಚಿಯನ್ರು, ಅಲ್ಲಿದಿಂದ ಮುಸ್ಲಿಮ್ಸು, ನ್ಯೂಯಾರ್ಕದ ಮೇಯರ್ ಸಹಿತ ಮುಸ್ಲಿಂ ಸಮುದಾಯದಿಂದ ಬಂದಂಥವ್ರು ಇದ್ದಾರೆ, ಅದಕ್ಕಾಗಿ ವಿರೋಧ ಮಾಡ್ತಾರೆ ಅಂತ ನಾವು ಹೇಳ್ಬೋದು, ಸಮಜಾಯಿಸಿ ಹುಡುಗಬೋದು. ಆದರೆ ಅಲ್ಲಿ ಡೆಮೊಕ್ರೆಟಿಕ್ ಪಾರ್ಟಿ ವಿಶೇಷವಾಗಿ ಅಲ್ಲಿ ಇವತ್ತಿನ ವಿರೋಧ ಪಕ್ಷ ಅಂತೂ ಇನ್ನೂ ಜೋರ್ದಾರಾಗಿ ವಿರೋಧ ಮಾಡ್ತಾ ಇದೆ. ರಿಪಬ್ಲಿಕನ್ ಪಕ್ಷ ವಿರೋಧ ಮಾಡ್ತಾ ಇಲ್ಲ, ಯಾಕಂದರೆ ಟ್ರಂಪ್ ಮತ್ತು ಮೋದಿಯವ್ರ ಮಧ್ಯೆ ಗೆಳೆತನ ಚೆನ್ನಾಗಿದೆ ಅನ್ನೋಂಥ ಕಾರಣಕ್ಕಾಗಿರ್ಬೋದು. ಬಟ್ ಅಮೆರಿಕನ್ಸ್ ಭಾಳಷ್ಟು ಜನ ವಿರೋಧವನ್ನು ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ. ಅಂದ್ರೆ ಈ ಒಂದು RSSದ ಈ 12 ವರ್ಷಗಳ ವರ್ತನೆ ವಿದೇಶದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಬಗ್ಗೆ ಏನಪ್ಪ ಅಂತಂದ್ರೆ ನೆಗೆಟಿವ್ ಆದಂಥ ಭಾವನೆಗಳು ಬೆಳೀತಾ ಇದ್ದಾವೆ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ಒಬ್ಬ ಪಾಕಿಸ್ತಾನದ ಅಲ್ಲಿಯ ಸೇನಾಧಿಕಾರಿ ಸಾಕಷ್ಟು ಅಲ್ಲಿ ಮಹತ್ವ ಬೆಲೆ ಗಿಲೆ ಸಿಗುವಂಥ ಸಂದರ್ಭದಲ್ಲೇ ನಮ್ಮ ದೇಶದ ಒಬ್ಬ ಅತ್ಯಂತ ಪ್ರಮುಖ ಒಂದು ದೊಡ್ಡ ರಾಷ್ಟ್ರೀಯ ಸಂಘಟನೆ ಅವರ ಮುಖಂಡರಿಗೆ ಇಲ್ಲಿ ಸ್ವಾಗತ ಸಿಗ್ತಾ ಇಲ್ಲ, ಗೌರವ ಸಿಗ್ತಾ ಇಲ್ಲ ಅಂದಾಗ ಎಲ್ಲರೂ ಗಾಬರಿಗೊಳ್ಬೇಕಾಗಿದೆ. ಜೊತೆಗೆ ನಮ್ಮ ಮೋದಿಯವರು ಸಹಿತ ಈ ವಿಷಯದಲ್ಲಿ ಗಂಭೀರ ಆಗಿದೆ ಅಂತ ಸುದ್ದಿಗಳು ಬರ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಡೀ ವಿಶ್ವ ಭಾರತದ ಬಗ್ಗೆ ಅದರಲ್ಲೂ ನಾವು ನೋಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಈ ನಮ್ಮ ಸಾರ್ಕ್ ದೇಶಗಳಿದ್ದವು ಅಥವಾ ದಕ್ಷಿಣ ಏಷ್ಯಾ ದೇಶಗಳು ಅಥವಾ ಏಷ್ಯಾದ ದೇಶಗಳಲ್ಲೇ ಭಾರತ ಏಕಾಂಗಿ ಆಗ್ತಾ ಇದೆಯಾ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ನಮ್ಮ ಜೊತೆಗೆ ಶ್ರೀಲಂಕಾ ಸಂಬಂಧ ಸರಿ ಇಲ್ಲ, ಬಾಂಗ್ಲಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಚೈನಾ ಮೇಲ್ಗಡೆ ಇರ್ಬೋದು, ಮ್ಯಾನ್ಮಾರ್ ಇರ್ಬೋದು, ಅದೇ ಕಾಲಕ್ಕೆ ನಮ್ಮ ಬದಿಯ ಸಣ್ಣ ಪುಟ್ಟ ದ್ವೀಪಗಳಿರ್ಬೋದು, ಮಾಲ್ದೀವ್ಸದು, ಇವು ಸಹಿತ ಯಾಕೋ ನಮ್ಮ ಜೊತೆಗೆ ಸರಿಯಾಗಿಲ್ಲ, ನಮ್ಮ ಜೊತೆ ಸರಿಯಾಗಿ ವ್ಯವಹಾರ ಮಾಡ್ತಾ ಇಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ತಾ ನಡೆದು. ಹೀಗಾಗಿ ಒಂದು ರೀತಿಯಿಂದ ಈ ಒಂದು ಪಾಲಿಸಿ ಒಂದು 10-12 ವರ್ಷಗಳ ಪಾಲಿಸಿ ಇವತ್ತು ಅದರದ ಪ್ರತಿಫಲನಗಳು ಈ ಬೇರೆ ಬೇರೆ ದೇಶಗಳಿಗೆ ಕಾಣ್ತಾ ಇದೆ. ಅದು ಸ್ಪಷ್ಟವಾಗಿ ಇವತ್ತು ನಮ್ಮ ಅಮೇರಿಕ, ಅದರಲ್ಲೂ ಟ್ರಂಪರ ಅಮೇರಿಕ ನಮ್ಮದಿಗೆ ಭಾಳ ಒಳ್ಳೆಯ ಸಲುಗೆ ಪ್ರೀತಿ ವಿಶ್ವಾಸ ಇರ್ತದೆ ನಾವು ತಿಳ್ಕೊಂಡಿದ್ವಿ. ಆದರೆ ಇವತ್ತು ಅಮೇರಿಕದಲ್ಲಿ ಸಹಿತ ವಿರೋಧ ವ್ಯಕ್ತ ಆಗ್ತಾಯಿದೆ. ಕೆನಡಾದಲ್ಲಿ ವಿರೋಧದ ಅಥವಾ ಯುರೋಪಿಯನ್ ಖಂಡ ದೇಶಗಳಲ್ಲಿ ವಿರೋಧ ಕಂಡು ಬರ್ತಾ ಇದೆ. ಅದರಲ್ಲಿ ಆಜುಬಾಜು ಎಲ್ಲ ದೇಶಗಳಲ್ಲಿ ವಿರೋಧ ಕಂಡು ಬರ್ತಾ ಇದೆ. ಇವೆಲ್ಲ ಗಮನಿಸಿದಾಗ ನಮ್ಮ ಇಲ್ಲಿವರೆಗಿನ ಮೋದಿ ಅವರ ಸರ್ಕಾರ ವಿಶೇಷವಾಗಿ ಕೋಮು ಗಲಭೆಗಳ ಹಿನ್ನೆಲೆಯಲ್ಲಿ ಇಲ್ಲಿಯ ಹಿಂದುತ್ವದ ನೆಲೆಗಟ್ಟಿನಲ್ಲೇ ಭಾಳಷ್ಟು ವಿದೇಶಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿಯ ಜನರಿಂದ ದೂರ ಸರಿತಾ ಇದೆಯಾ ಅಂತೇಳಿ. ಯಾಕಂದ್ರೆ ಮಾಬ್ ಲಿಂಚಿಂಗ್ ಆಗಿರ್ಬೋದು, ಮಾಬ್ ಲಿಂಚಿಂಗ್ ಯಾರು ಗುರಿ ಆಗಿಸ್ತಾ ಇತ್ತು ನಮಗೆ ಗೊತ್ತ, ಹೇಳೋ ಅವಶ್ಯಕತೆ ಇಲ್ಲ. ಮುಂದೆ ಲವ್ ಜಿಹಾದ್ ಆಗಿರ್ಬೋದು, ಮತ್ತು ನಮ್ಮ ಆಕಳಗಳನ್ನ ಅಥವಾ ನಮ್ಮ ಗೋ ಮಾತೆಯ ರಕ್ಷಣೆ ನೆಲೆಗಟ್ಟಿನಲ್ಲಿ ಅನೇಕ ಜನರ ದಾಳಿ ಆಗಿದ್ದಾಗಿರ್ಬೋದು, ಇವನ್ನೆಲ್ಲ ಗಮನದಲ್ಲಿಟ್ಟಂಥ ವಿದೇಶಾಂಗ ನೀತಿಗಳು ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ನಿರ್ಧಾರ ತೆಗೆದುಕೊಂಡು ಭಾರತವನ್ನು ಏಕಾಂಗಿ ಮಾಡ್ತಾ ಇದ್ದಾವ ಇವೆಲ್ಲ ವಿದೇಶಗಳು ಅಂತ ಅನಿಸಿದ್ರು ಸಹಿತ ನಾವು ಸಹಿತ ತಪ್ಪು ಮಾಡಿದ್ವಿ ಏನಪ್ಪ ಈ ವಿಷಯದಲ್ಲಿ. ವಿಶೇಷವಾಗಿ ನಮ್ಮ BJPಯ ಸಂಘಟನೆಗಳು ಈ ನೆಲೆಯಲ್ಲಿ ಯೋಚನೆ ಮಾಡಬೇಕಾಗಿತ್ತು. ಯಾಕಂದ್ರೆ ನಾವು ನಮ್ಮಲ್ಲಿ ಗಾದಿ ಮತ್ತದ ನಮ್ಮ ಸೊಂಡಿಲೆ ನಾವು ನೀರು ಕುಡಿಯೋದಿಲ್ಲ ಅಂತೇಳಿ. ಇದರ ಅರ್ಥ
ನಮ್ಮಷ್ಟು ನಾವು ಇವತ್ತು ಬದುಕೋಕ್ಕೆ ಸಾಧ್ಯ ಇಲ್ಲ. ನಮಗೆಲ್ಲ ನೆರೆಹೊರೆಯವ್ರದ್ದು ಇನ್ನುಳಿದವರು ಸ್ನೇಹ ಮಿತ್ರತ್ವ ಎಲ್ಲ ಬೇಕಾಗ್ತದೆ. ಅಂದಾಗ ಒಂದು ಸಮಾಜ ಆಗ್ತದೆ, ಸಮಾಜದ ಮನುಷ್ಯ ಬದುಕ್ತಾ ಇರ್ತಾನೆ, ಬೆಳೀತಾ ಇರ್ತಾನೆ. ಇವತ್ತು ಇಂಟರ್ನ್ಯಾಷನಲ್ ಹಂಗಾಗಿದೆ ನಮ್ಮ ಪರಿಸ್ಥಿತಿ. ನಮ್ಮ ಒಂದು ಅತಿಯಾದಂಥ ನಮ್ಮ ಧಾರ್ಮಿಕ ನಂಬಿಕೆಯಿಂದ ಇವತ್ತು ನಾವು ಬೇರೆ ಬೇರೆ ಧರ್ಮಗಳ ಜನರ ವಿಶ್ವಾಸವನ್ನು ಕಳೆದುಕೊಳ್ತಾ ಇದ್ದೀವಿ ಅನ್ನೋದು ಈ ಎಲ್ಲ ಡೆವಲಪ್ಮೆಂಟ್ಗಳಿಂದ ಸ್ಪಷ್ಟ ಆಗ್ತಾಯಿದೆ. ಹಾಗಾದ್ರೆ ಮುಂದೆ ಏನು ಅಂತ, ಯಾಕಂದರೆ ಅಮೆರಿಕ ಅನ್ನುವಂಥದ್ದು ಒಂದು ಲಿಬ್ರಲ್ ಇದ್ದಂಥ ದೇಶ, ನಮ್ಮೊಂದಿಗೆ ಭಾಳ ಒಳ್ಳೆಯ ಸಂಬಂಧ ಇಟ್ಕೋಬೇಕು ಇವತ್ತು ಬಯಸ್ತಾ ಇದೆ. ಯಾಕಂತಂದ್ರೆ ಅಮೆರಿಕಾಗ ಈಗಾಗಲೇ ಇರಾನದಿಂದಾಗಿ, ಚೈನಾದಿಂದಾಗಿ, ರಷ್ಯಾದಿಂದಾಗಿ ಸಾಕಷ್ಟು ಒಳಗೆ ಬಿದ್ದದ. ಹಾರ್ಮುಜ್ ಇಲ್ಲಿವರೆಗೆ ಆ ದ್ವೀಪವನ್ನು ಗೆಲ್ಲಲಿಕ್ಕೆ, ಆ ಜಲಸಂಧಿಯನ್ನು ಗೆಲ್ಲಲಿಕ್ಕೆ ಅಮೆರಿಕಕ್ಕೆ ಆಗ್ತಾ ಇಲ್ಲ. ಇದನ್ನೆಲ್ಲ ಗಮನಿಸಬೇಕಾಗಿದೆ. ಇಂಥ ಪ್ರಸಂಗದಲ್ಲಿ ನಾವು ಅಂತಾರಾಷ್ಟ್ರೀಯವಾಗಿ ಅನೇಕ ಇಸ್ಲಾಂ ದೇಶಗಳಿಂದ ಸಂಬಂಧಗಳನ್ನು ಕೆಡಿಸ್ಕೊಂಡಿದ್ದೀವಿ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಇರಾನ್ ಇವತ್ತು ಸ್ಪಷ್ಟವಾಗಿ ಅಮೇರಿಕೆಯ ಗೆಳೆಯ ರಾಷ್ಟ್ರಕ್ಕೆ ನಾವು ಇವತ್ತು ಎಣ್ಣೆ ಮಾರೋದಿಲ್ಲಪ್ಪ, ಕೊಡೋದಿಲ್ಲ ಅನ್ನೋಂಥದ್ದು. ಹೇಗೆ ನಮಗೆ ಎಣ್ಣೆ ಮಾರೋದು ಅಷ್ಟೆಲ್ಲ ಉದ್ರಿ ಕೊಡ್ತಾಯಿತ್ತು, ಉದ್ರಿ ಕೊಟ್ಟು ನಮಗೆ ಸಹಾಯ ಮಾಡ್ತಾಯಿತ್ತು ಇರಾನ್. ಇವತ್ತು ನಾವು ನಮ್ಮ ಒಂದು ವಿದೇಶಾಂಗ ನೀತಿಗಳ ಕಾರಣದಿಂದಾಗಿ ಇರಾನದಿಂದ ಸಹಿತ ನಾವು ದೂರ ಸರಿತಾ ಇದ್ದೀವಿ ಅನ್ನುವಂಥದ್ದು. ರಷ್ಯಾ ಸಹಿತ ನಮ್ಮಿಂದ ದೂರ ಸರಿತಾ ಇದೆ. ಯಾಕಂದರೆ ರಷ್ಯಾ ನಮ್ಗೆ ಅತ್ಯಂತ ಆತ್ಮೀಯ ಆಪತ್ಕಾಲದ ಮಿತ್ರ, ಅದನ್ನು ಸಹಿತ ದೂರ ಸರಿತಾ ಇದ್ದೀವಿ ಅಮೇರಿಕ ಜೊತೆ ಸಂಬಂಧದಿಂದ. ಆದರೆ ಇವತ್ತು ಅದು ಸ್ವತಃ ಅಮೇರಿಕ ಅಲ್ಲಿಯ ರಾಜಕಾರಣಿಗಳು ಯಾವುದೇ ಇರಲಿ, ಡೆಮಾಕ್ರೆಟಿಕ್ ಪಕ್ಷದಲ್ಲಿರಲಿ, ರಿಪಬ್ಲಿಕನ್ ಇರಲಿ ಅಥವಾ ಮತ್ತಾರು ಇರಲಿ, ರೇಗನ್ ಇರ್ಬೋದು, ಮತ್ತೊಬ್ಬ ಇರ್ಬೋದು, ಅದರಲ್ಲೂ ಒಬಾಮಾ ನಿಮ್ಗೆ ಗೊತ್ತದ ಹಿಂದಿನ ಮಾಜಿ ಅಲ್ಲಿಯ ಪ್ರೆಸಿಡೆಂಟ್, ಅವರೆಲ್ಲರೂ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಇವತ್ತು ಸಹಜವಾಗಿ ಯಾರಿಗಾದ್ರೂ ಅನ್ನಿಸ್ತಾ ಇದೆ, ಏನಪ್ಪ ನಾವು ಏನು ಆದೀವಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ನಾವು ಕೋಮುವಾದಿಗಳಾದ್ವ ಅನ್ನೋಂಥ ಪ್ರಶ್ನೆ ಇವತ್ತು ಸಹಜವಾಗಿ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಅದೇನೋ ಆಗಲಿ, ಇವತ್ತು ಈ ಎಲ್ಲ ನೆಲೆಗಟ್ಟಿನಲ್ಲೇ ನಮ್ಮ ಪ್ರಧಾನಿ ಮೋದಿಯವರಾಗಿರ್ಬೋದು, ನಮ್ಮ RSS ಸಂಘಟನೆಗಳಾಗಿರ್ಬೋದು, ಅವರು ಸಹಿತ ಇವತ್ತು ಮೂರು ಚಿಂತನೆ ಮಾಡಬೇಕಾಗಿದೆ. ಯಾಕಂದರೆ ಇವತ್ತು ಆರ್ಥಿಕವಾಗಿ ನಾವು ಯಾವ ಹಂತಕ್ಕೆ ಇದ್ದೀವಪ್ಪ ಅಂತಂದ್ರೆ ಭಾಳಷ್ಟು ಹೆಚ್ಚು ಕಡಿಮೆ ದಿವಾಳಿ ಹಂತಕ್ಕೆ ಬಂದುಬಿಟ್ಟಿದ್ದೀವಿ ಅಂತೇಳಿ ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ನಮ್ಮ ಬಗ್ಗೆ ಒಂದು ಭಾವನೆಗಳು ಬೆಳೆದು ಬಿಟ್ಟಿದ್ದಾವೆ. ಈ ನೆಲೆಗಟ್ಟಿನಲ್ಲೇ ಆಯಿತು, ಇನ್ನೂರು ನೆಲೆಗಟ್ಟಿನಲ್ಲಿ ಆಯಿತು, ರಾಜಕೀಯವಾಗಿ ಆಗಿರ್ಬೋದು, ಧಾರ್ಮಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಸಾಂಸ್ಕೃತಿಕವಾಗಿ ಆಗಿರ್ಬೋದು, ನಾವು ನಮ್ಮ ನೆಲೆಗಳನ್ನು ಕಳೆದುಕೊಳ್ತಾ ಇದ್ದೀವ ಅನ್ನುವಂಥ ಪ್ರಶ್ನೆ ಅದ. ಈ ನೆಲೆಗಟ್ಟಿನಲ್ಲೇ ಇವತ್ತು ಅಮೆರಿಕಾದಲ್ಲಿ ಏಳುತ್ತಿರುವಂಥ RSS ವಿರೋಧದ ಅಲೆಯನ್ನು RSS ಏನು ಮಾಡಬೇಕಾಗಿತ್ತು ಅಂದ್ರೆ ಒಂದಿಷ್ಟು ಶಾಂತ ಮಾಡಬೇಕಾಗಿದೆ. ಆ ದಿಶೆಯಲ್ಲಿ ತಮ್ಮ ಚಿಂತನೆಗಳನ್ನು, ತಮ್ಮ ಸಿದ್ಧಾಂತದ ಬಗ್ಗೆ ಮರು ಯೋಚನೆ ಮಾಡಿ ನಮ್ಮ ಎಲ್ಲ ಸಂಬಂಧಗಳನ್ನು, ಪ್ರೀತಿ ವಿಶ್ವಾಸಗಳನ್ನು ಉಳಿಸಿಕೊಂಡು ದೇಶದ ಭವಿಷ್ಯದ ದೃಷ್ಟಿಯಿಂದ ಇವೆಲ್ಲ ಬೇಕಾಗ್ತದೆ. ಇವತ್ತು ಈಗಾಗಲೇ ಆರಂಭದಲ್ಲಿ ಹೇಳಿದಂಗೆ ನಿಮಗೆ ನಾವು ಕೇವಲ ನಾವು ಇಂಡಿಯಾದವ್ರು ಸಪ್ರೇಟ್ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗಾರ ಬೇಕು, ನೆರೆಹೊರೆಯವರು ಬೇಕು. ಏನಪ್ಪ ಅಂತ ತೊಂದರೆ ಅನುಭವಿಸೋದು ಬರ್ತದೆ. ಈ ನೆಲೆಗಟ್ಟಿನಲ್ಲೇ ನಮ್ಮ RSS ಸಹಿತ ಮರು ಚಿಂತನೆ ಮಾಡಬೇಕಾಗ್ಯದ. ಜೊತೆಗೆ ಇವತ್ತು ಅವರಿಗೆ ಅದ್ರ ಬಿಸಿ ಹಚ್ಚದ ಅಮೆರಿಕಾದಲ್ಲೇ. ಯಾಕಪ್ಪ ಅಂತಂದ್ರೆ ಇವತ್ತು ನಮ್ಮ ಏನಪ್ಪ ವಿಶೇಷವಾಗಿ ಮೋಹನ್ ಭಾಗವತರಿಗೆ ಅಲ್ಲಿ ವಿರೋಧ ವ್ಯಕ್ತ ಆಗುವುದನ್ನು ಗಮನಿಸಿದಾಗ ಹೆಲ್ಪ್ ಅಂತಿ ಅಲ್ಲಿಯ NRIಗಳು ಇನ್ನುಳಿದವರು ಮಾಡ್ತಾ ಇದ್ದಾರಪ್ಪ ಹಿಂದೂ ಸಮುದಾಯಕ್ಕೆ, ಸಮಾಜಕ್ಕೆ. ಅದು ಅವ್ರಿಗೂ ಸಹಿತ ತೊಂದರೆ ತರುವಂಥ ಪ್ರಸಂಗ ಇವತ್ತು ನಿರ್ಮಾಣ ಆಗಬಾರ್ದು ಅನ್ನೋದು ಈ ಒಂದು ವಿಡಿಯೋದ ಕಳ್ಕಳಿ. ಯಾಕಪ್ಪ ಅಂತಂದ್ರೆ RSS ಹೌದು ಇರ್ಬೋದು, ಆದ್ರೂ ನಮ್ಮ ಕಾಲ ತಕ್ಕಂಥ ತನ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನ ಬದಲು ಮಾಡಿದಷ್ಟು ಒಳ್ಳೇದಾಗ್ಬೋದು ಅಂತ ಒಂದು ಲೆಕ್ಕ. ಯಾಕಂದರೆ ಮುಖ್ಯ ಡೆವಲಪ್ಮೆಂಟ್, ಮುಖ್ಯ ಆರ್ಥಿಕ ಅಭಿವೃದ್ಧಿ ಇದು ಆಗುವಂಥದ್ದು ಮಾಡಬೇಕಾಗಿದೆ. ಆ ದಿಶೆಯಲ್ಲಿ ಅಂತಾರಾಷ್ಟ್ರೀಯ ಆತ್ಮೀಯತೆಯನ್ನು ಉಳಿಸ್ಕೋಬೇಕಾಗಿದೆ. ಆದರೆ ಬರುವ 29ನೇ ತಾರೀಕಿನಿಂದ ಈ ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವಂಥ ಸಭೆ ಬಗ್ಗೆ ಇವತ್ತು ನಿರ್ಧಾರ ತೆಗೆದುಕೊಳ್ಳುವಂಥ ಡೆವಲಪ್ಮೆಂಟ್ಗಳು ಆಗ್ತಾಯಿದ್ದು, ಅದನ್ನು ಆದಷ್ಟು ಬ್ಯಾನ್ ಮಾಡಬೇಕು ಅನ್ನುವಂಥದ್ದು ಆ ಸಭೆ ನಡೆಗೂಡುವುದು ಅನ್ನೋದು ಅಲ್ಲಿಯ ಲೋಕಲ್ ರಾಜಕಾರಣಿಗಳು, ಅದರಲ್ಲೂ ಮುಖ್ಯವಾಗಿ ಡೆಮಾಕ್ರೆಟಿಕ್ ಪಕ್ಷದ ಅಭಿಪ್ರಾಯ ಆಗ್ಯದ. ಇನ್ನೇನು ಆಗ್ಬೋದು ಇದಕ್ಕೆ ಬರಾಕ್ ಒಬಾಮಾ ವಿರೋಧ ಪಕ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಈ ಮೋಹನ್ ಭಾಗವತರು ಅಲ್ಲಿ ಭಾಗವಹಿಸಬಾರದು ಅಂತೇಳಿ ನೋಡೋಣ ಏನಾಗ್ತದೆ ಒಂದು ಮುಂದಿನ ದಿನಗಳಲ್ಲಿ. ಆದರೆ ಅತಿ ಯಾವುದೂ ಆಗಬಾರ್ದು ಅನ್ನೋದು ಇಲ್ಲಿ ನಾವು ನೆನಪಿಡಬೇಕಾಗಿದೆ. ಯಾಕೆ ಅತಿ ಹಿಂದುತ್ವ ಆಯಿತು, ಅತಿ ಮುಸ್ಲಿಮತ್ವ ಆಯಿತು, ಯಾವುದೂ ಅತಿ ಆದರೂ ಅದು ಒಂದಿಲ್ಲ ತೊಂದರೆ ಕೊಡೋದು ಗ್ಯಾರಂಟಿ ಅನ್ನೋದು ಈ ಘಟನೆಯಿಂದ ಡೆವಲಪ್ಮೆಂಟಿಂದ ಸ್ಪಷ್ಟ ಆಗ್ತದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನ್ಯೂಸ್ ಬರ್ತೀವಿ 16 ನ್ಯೂಸ್ ಅರ್ಥಾತ್ ಹೇಸಿತರಾಮ ಸತ್ಯಗಂಗಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇಸಿತರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ
ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.